ಮನುಷ್ಯರಾದ ನಾವು ಶ್ರೇಷ್ಠ ಭಾಗ್ಯವಂತರು, ಶ್ರೇಷ್ಠರು ಸೃಷ್ಟಿಯಲ್ಲಿ. ಯಾಕೆ ಅಂದರೆ ಮನಸ್ಸು ಬುದ್ಧಿಗಳ ಮಹಿಮೆ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ನಮ್ಮ ಮನಸ್ಸು ಬುದ್ಧಿಯ ಮಹಿಮೆ ತಿಳ್ಕೊಂಡ್ರೆ ಪ್ರತಿಯೊಬ್ಬರ ಜೀವನನೂ ವಿಶೇಷವಾದದ್ದು. ಯಾಕೆಂದರೆ ಪ್ರತಿಯೊಬ್ಬರದು ಬೇರೆ ಬೇರೆ. ನನ್ನ ಜೀವನ ನೀವು ಮಾಡೋಕ್ಕಾಗಲ್ಲ, ನಿಮ್ಮ ಜೀವನನ ನಾನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಯುನೀಕ್ ಆ್ಯಂಡ್ ವೆರಿ ಸ್ಪೆಷಲ್. ನನ್ನ ಜೀವನ ಶೈಲಿ ಬೇರೆ, ನಿಮ್ಮದೇ ಬೇರೆ. ಅಂದರೆ ಅರ್ಥ ನನ್ನ ಅನುಭವಗಳೆಲ್ಲ ಬೇರೆ, ನಿಮ್ಮ ಅನುಭವಗಳೆಲ್ಲ ಬೇರೆ. ಇದಕ್ಕೆಷ್ಟು ಬೆಲೆ ಇದೆಯೋ ಅದಕ್ಕೂ ಅಷ್ಟೇ ಬೆಲೆ ಇದೆ. ನಿಮಗೆ ನಿಮ್ಮ ಅನುಭವಕ್ಕೆ ಬೆಲೆ ಇದೆ. ಆ ಬೆಲೆ ನಾವು ಕೊಡುವಾಗ ಅನುಭವ ಹೇಗಿರಬೇಕು ಅಂದರೆ ಹಾಲು ಥರ ಇರಬೇಕು ಅಂತಾರೆ. ಅನುಭವಗಳು ನೀರು ಥರ ಇರಬಾರ್ದು, ಹಾಲು ಥರ ಇರಬೇಕು ಅಂತ. ಅನುಭವದ ಹಾಲನ್ನು ನಾವು ನಮ್ಮ ವಿಚಾರದಿಂದ, ವಿಚಾರ ಎನ್ನುವ ಮಂತು ತಗೊಂಡು ಕಡಿದ್ರೆ ನಮ್ಮ ವಿಚಾರಗಳು ನಮ್ಮ ಅನುಭವಕ್ಕೆ ಬೇಕು. ನಮ್ಮ ಅನುಭವದ ಹಾಲನ್ನು ವಿಚಾರದ ಮಂತಿಂದ ಕಡಿಬೇಕು. ಆ ಕಡಿದಾಗ ಹಾಲು ಕಡಿಯೋದು ಅಂದಾಗ ನಿಮಗೆ ಅನಿಸ್ಬೇಕು ಹಾಲು ಕಾದು ಅದು ಮೊಸರಾಗಿ ಅದನ್ನು ಕಡಿಯೋದು ಅಂತ ಅರ್ಥ. ಹಾಲು ಕಡಿಯೋದು ಅಂದರೆ ಆ ಪ್ರಾಸೆಸ್ ಆಗಬೇಕು ನಮ್ಮಲ್ಲಿ. ಹಾಲು ಕಾದು ಅದು ಒಂದು ಟೆಂಪ್ರೇಚರ್ಗೆ ಬಂದಮೇಲೆ ಅದನ್ನು ಹೆಪ್ಪಾಕಿ ಆಮೇಲೆ ಅದು ಕಡಿಯೋದಿದೆಯಲ್ಲ, ಇಷ್ಟು ಪ್ರಾಸೆಸ್ಸು ನಮ್ಮ ಮನಸ್ಸಿಗೆ ಆಗಬೇಕು. ಮನುಷ್ಯನ ಮನಸ್ಸಿಗೆ, ಒಂದು ಅನುಭವಕ್ಕೆ. ಅನುಭವದ ಪಾಲೊಳು ವಿಚಾರ ಮಂಥನವಾಗಿ ಅದರಲ್ಲಿ ಜನಿಸೋದೇನು? ಜನಿಯುಕುಂ ಜ್ಞಾನ ನವನೀತ. ನಮ್ಮ ಜ್ಞಾನ ಅದರಲ್ಲಿ ಬರೋ ಬೆಣ್ಣೆ. ನಮ್ಮ ಹಾಲೆಷ್ಟು ಉತ್ತಮವಾಗಿತ್ತು, ನಮ್ಮ ಹಾಲು ಎಷ್ಟು ಪ್ಯೂರಿಟಿ ಇತ್ತು, ನಾವು ಯಾವ ರೀತಿ ಅದನ್ನು ಆ ಪ್ರಾಸೆಸ್ ಸರಿಯಾಗಿ ಮಾಡಿದ್ವಿ, ಯಾವ ರೀತಿ ವಿಚಾರಗಳು ಎಂತೆಂಥ ವಿಚಾರಗಳನ್ನು ಹಾಕಿ ಕಡಿದ್ವಿ ಆ ಅನುಭವದಲ್ಲಿ, ಅದರಿಂದ ಬೆಣ್ಣೆ ಅದಕ್ಕೆ ತಕ್ಕಂತೆ ಬೆಣ್ಣೆ ಬರುತ್ತೆ. ನವನೀತ ಸುಖದಂ. ಅದು ನಿಜವಾದ ಜೀವನದ ಸುಖ. ಅಂದರೆ ಆಗ ನೀನು ಅಥೆಂಟಿಕ್ ಆಗಿ, ಜೆನ್ಯೂನ್ ಆಗಿ ನನ್ನ ಜೀವನ, ನನ್ನ ಅನುಭವ ಅಂತ ಹೇಳ್ಬೋದು. ಇಲ್ಲದೆ ಇದ್ದರೆ ಜೀವನ ಗಿಣಿಯೋದು ಪುಸ್ತಕ ಜ್ಞಾನ, ಗಿಣಿಯೋದು ಪುಸ್ತಕ ಜ್ಞಾನ. ಪುಸ್ತಕದಲ್ಲಿ ಬೇಕಾದಷ್ಟು ಜನ ಬೇಕಾದಷ್ಟು ಅವರ ಅನುಭವಗಳನ್ನು ಬೇಕಾದ್ದು ಬರೀತಾರೆ. ಅದು ಒಂದು ವಿಚಾರವಾಗಬೇಕೇ ಹೊರತು ನಮ್ಮ ಅನುಭವಕ್ಕೆ ತಗೊಂಡು ಅದನ್ನು ಮಂಥನ ಮಾಡಿ ನಾವು ಗಮನ ಮಾಡಿ ನಮ್ಮ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಆ ವಿಚಾರವನ್ನು, ಒಳ್ಳೆ ವಿಚಾರ ಕೆಟ್ಟ ವಿಚಾರ ಏನೇನೋ ಇರುತ್ತೆ ವಿಚಾರಗಳು, ಬೇರೆ ಬೇರೆ ವಿಚಾರಗಳು. ನೀವು ಯಾವ ವಿಚಾರ ತಗೊಂಡು ಮಂತ್ ಮಾಡಿಕೊಂಡು ಕಡಿದ್ರಿ ನಿಮ್ಮ ಮನಸ್ಸನ್ನು, ಆ ಬೆಣ್ಣೆ ತೆಗಿಯೋಕ್ಕೆ ಅದು ಬಹಳ ಮುಖ್ಯ. ಇಲ್ಲದೆ ಇದ್ದರೆ ಸುಮ್ಮನೆ ತಿಳ್ಕೊಂಡೇನೋ ಪ್ರಯೋಜನ. ಯಾರೋ ಹೇಳ್ತಾರೆ ಪುಸ್ತಕದ ಜ್ಞಾನ, ಯಾವುದೋ ಕಾಂಟೆಕ್ಸ್ಟು, ಅದು ಅವ್ರ ಅನುಭವ, ಯಾವುದೋ ಕಾಂಟೆಕ್ಸ್ಟಲ್ಲಿ ಹೇಳ್ತಾರೆ, ಯಾವುದೋ ದಾಸರು ಹೇಳ್ತಾರೆ, ಇನ್ನೊಬ್ಬರಿಗೆ ಹೇಳ್ತಾರೆ, ಇನ್ನೊಬ್ಬ ಸೈಂಟ್ ಹೇಳ್ತಾರೆ. ಏನು ಹೇಳ್ಬೋದು? ಈ ಒಂದು ದೇಹ ಮೂಳೆ ಮಾಂಸದ ತಡಿಕೆ ಅಂತ ಹೇಳ್ತಾರೆ. ಹೌದು, ಆದರೆ ಅದನ್ನು ನೀನು ಆ ವಿಚಾರವನ್ನು ತೆಗೆದುಕೊಂಡು ಮಂಥನ ಮಾಡಿದ್ಯಾ, ಕಡಿದ್ಯಾ, ನಿನಗೇನು ಅನುಭವ ಆಯಿತು? ಅದು ಅನುಭವವೇ ಜ್ಞಾನವೇ ಹೊರತು ನಿನ್ನ ಜ್ಞಾನವೇ ಹೊರತು ಅವರು ಯಾವುದೋ ಕಾಂಟೆಕ್ಸ್ಟಲ್ಲಿ ಏನೋ ಹೇಳಿರ್ಬೋದು. ಹಾಗೆ ಹೌದು, ಅವ್ರು ಹೇಳಿರೋದು ಸರಿ, ಯಾಕೆಂದರೆ ಅವ್ರು ನಮ್ಮ ಗುರುಗಳು ಹಾಗೆ ಹೇಳಿದ್ದಾರೆ, ದೇಹ ಮೂಳೆ ಮಾಂಸದ ತಡಿಕೆ ಅಂತ. ಅದಕ್ಕೆ ನಾನು ಊಟನೇ ಮಾಡಲ್ಲ ಅಂದರೆ, ಅದಕ್ಕೆ ನಾನು ಕೇರೆ ಮಾಡಲ್ಲ, ಅದು ಎಷ್ಟಿದ್ರೂ ಮೂಳೆ ಮಾಂಸದ ತಡಿಕೆ. ಅದು ಹೆಂಗೂ ಇನ್ನೊಬ್ಬರು ದಾಸರು ಹೇಳಿದ್ದಾರೆ, ಇದು ಬಾಡಿಗೆ ಮನೆ, ಅದಕ್ಕೆ ಯಾಕೆ ಶೃಂಗಾರ ಅಂತ ಹೇಳಿದ್ದಾರೆ. ನಾನು ಶೃಂಗಾರನೇ ಮಾಡ್ಕೊಳ್ಳಲ್ಲ, ಇದು ಬಾಡಿಗೆ ಮನೆ ಅಲ್ವಾ ಅಂದರೆ, ಆ ಬಾಡಿಗೆ ಮನೆ ಅನ್ನೋ ವಿಚಾರನ ನೀನು ಯಾವ ಥರ ತೊಗೊಂಡಿದೀಯಾ? ಈ ಪ್ರಪಂಚನೇ ಹಂಗೆ ನೋಡಿದ್ರೆ ಮಾಯೆ. ಬಾಡಿಗೆ ಮನೆ ಅಂದಾಗ ಪರಮಾತ್ಮ ಇದರ ಒಂದು ಓನರ್. ಇದನ್ನು ಕೊಟ್ಟಿದ್ದು ನಮಗೆ, ಇದರಲ್ಲೆಲ್ಲನೂ ಎಲ್ಲ ಸಮರ್ಪಕವಾಗಿ ಕೆಲಸ ನಡೆಯೋ ಹಾಗೆ ಎಲ್ಲ ಕೊಟ್ಟಿದ್ದು ಪರಮಾತ್ಮ. ಇದನ್ನು ನಾವು ಹುಷಾರಾಗಿ ನೋಡ್ಕೋಬೇಕು. ಇದು ನಂದಲ್ಲ, ಇದು ಪರಮಾತ್ಮಂದು. ಬಾಡಿಗೆ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು, ಅದನ್ನು ಮಡಿಯಾಗಿಟ್ಟಿರಬೇಕು, ಶುಚಿಯಾಗಿಟ್ಟಿರಬೇಕು, ಅದನ್ನು ಅಲಂಕಾರ ಮಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು, ಆರೋಗ್ಯವಾಗಿಟ್ಟಿರಬೇಕು. ಬಾಡಿಗೆ ಮನೆ ಶೃಂಗಾರ ಯಾಕೆ ಅಂತ ಏನು ಮಾಡದೇ ಇದ್ರೆ, ಶೃಂಗಾರ ಅಂದರೆ ಏನು? ಮಡಿ.
ಶೃಂಗಾರನೇ ಆರೋಗ್ಯ, ಶೃಂಗಾರನೇ ನಿನ್ನ ನಗು, ಶೃಂಗಾರನೇ ಖುಷಿ, ಶೃಂಗಾರನೇ ನಿನ್ನ ಸೇವೆ. ಇದೆಲ್ಲ ನೀನು ಮಾಡದೇ ಇದ್ದರೆ, ದಾಸರು ಹೇಳಿದ್ದಾರೆ, ಇದು ಶೃಂಗಾರ ಯಾಕೆ, ಬಾಡಿಗೆ ಮನೆ ನಿನ್ನೂ ಚೆನ್ನಾಗಿ ನೋಡ್ಕೋಬೇಕು. ನೀನೇ ಓನರ್ ಆಗಿಬಿಟ್ರೆ ನೀನು ಇಷ್ಟ ಬಂದಂಗೆ ನೋಡ್ಕೋ. ಆದರೆ ಈಗ ನೀನು ಇದು ಬಾಡಿಗೆ ಮನೆ ಆಗಿದ್ದರಿಂದ, ಪರಮಾತ್ಮ ಕೊಟ್ಟಿರೋದ್ರಿಂದ ಈ ಮನೆ ನೀನು ಚೆನ್ನಾಗಿ ನೋಡ್ಕೋಬೇಕು. ಆಗ ಅದು ಗಿಣಿಯೋದು ಪುಸ್ತಕ ಜ್ಞಾನ ಆಗಲ್ಲ, ಯಾರೋ ಹೇಳಿದ್ದು ಕೇಳಿದ್ದಾಗಲ್ಲ. ನಿನ್ನ ಅನುಭವವೇ ಅದು ನಿನ್ನ ಅನುಭವವೇ ನಿನ್ನ ಅನುಭವವೇ ನಿನಗೆ ದಾರಿದೀಪ, ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ. ದಾರಿದೀಪ, ಧರ್ಮದ ದೀಪ ಯಾವುದು? ನಿನ್ನ ಅನುಭವಕ್ಕೆ ಬರಬೇಕು. ಹೌದು, ಇದು ಬಾಡಿಗೆ ಮನೆ, ಈ ಬಾಡಿಗೆ ಮನೆ ನಂದಲ್ಲ, ಚೆನ್ನಾಗಿ ಇಟ್ಕೊಳ್ಬೇಕು, ಇದು ಇರೋದು ಯಾವುದೋ ಒಂದು ಉದ್ದೇಶಕ್ಕಾಗಿದೆ. ಇದು ಓನರ್ ಬಂದು ಕೇಳಿದಾಗ ನಾವು ಅದನ್ನು ಯಾವ ರೀತಿ ಎಷ್ಟು ಶುದ್ಧವಾಗಿ ಇಟ್ಕೊಂಡು ಪರಿಶುದ್ಧವಾಗಿ ಇಟ್ಕೊಂಡು ವಾಪಸ್ ಕೊಡಬೇಕು ಅನ್ನೋದು ಇರಬೇಕಲ್ವ, ಜವಾಬ್ದಾರಿ ಜಾಸ್ತಿ ಇರಬೇಕಲ್ವ. ನಿಂದೆ ಆದರೆ ಹಾಳಾಗಿ ಹೋಗಲಿ, ಹೆಂಗಾರು ಮಾಡ್ಕೊ, ಓಡಿದ್ರೆ ಕಟ್ಕೋ. ಆದರೆ ಇದು ಬಾಡಿಗೆ ಮನೆ, ಏನೂ ಮಾಡೋಕ್ಕಾಗಲ್ಲ. ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನಿಯುಕುಂ ಜ್ಞಾನ ನವನೀತದೆ ಸುಖದಂ. ಗಿಣಿಯೋದು ಪುಸ್ತಕ ಜ್ಞಾನ, ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ನಮಗೆ ಪರಮಾತ್ಮ ಕೊಟ್ಟಿರೋದು ಈ ಬಾಡಿಗೆ ಮನೆ ಆದ್ರೂ ಕೂಡ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾನೆ. ಆ ಬುದ್ಧಿಯಲ್ಲಿ ಅದು ದೀಪದ ಥರ ಪ್ರಕಾಶ ಇದೆ, ಆ ಬುದ್ಧಿಯಲ್ಲಿ ಬೆಳಕಿದೆ, ಸತ್ವ ಇದೆ. ಆ ಬುದ್ಧಿಯಿಂದ ನಾವು ನಮ್ಮ ಅಂತರ್ಶೋಧನೆಯನ್ನು ಮಾಡ್ಕೊಳ್ಬಹುದು. ಅಂತರ್ಶೋಧನೆಯನ್ನು ಮಾಡ್ಕೊಳ್ಳೋಕೆ ಅಷ್ಟು ಬುದ್ಧಿ ನಮಗಿದೆ. ಯಾವಾಗಲೂ ಬೇರೆಯವ್ರನ್ನ ನೋಡ್ತಾ 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 ಇರ್ತೀವಲ್ಲ, ಸ್ವಲ್ಪ ಒಳಗೆ ತಿರುಗಿಸ್ಕೊಂಡ್ರೆ ಸಾಕು. ಬೇರೆಯವ್ರು ನೋಡೋದು ಅಭ್ಯಾಸ ಆಗಿದೆಯಲ್ಲ, ನಮ್ಮನ್ನು ನೋಡ್ಕೊಳ್ಳೋದು ಅಭ್ಯಾಸ ಆದರೆ ಸಾಕು. ಆಗ ಬೇರೆಯವ್ರ ಬಗ್ಗೆ ಮಾತಾಡೋದು ಕಮ್ಮಿ ಆಗುತ್ತೆ, ಗಾಸಿಪ್ ಅಂತೂ ನಿಂತೇ ಹೋಗುತ್ತೆ. ನಮ್ಮನ್ನು ನಾವು ಗಮನಿಸ್ಕೊಳ್ತಾ ಇದ್ರೆ ಬುದ್ಧಿ ಪ್ರಕಾಶದಿಂದ ಅಂತರನುಭವ ಶೋಧೆ. ಈ ಶೋಧೆಯಿಂದ ಸಿದ್ಧವಾಗೋದೇನೆ ಸಂಪೂರ್ಣ ಒಂದು ಜ್ಞಾನ, ಸತ್ಯ ಜ್ಞಾನ, ಸತ್ಯ ಸಂವೀಕ್ಷೆ. ಯಾವುದು? ಯಾವ ಜ್ಞಾನದಿಂದ? ನೀನು ಶೋಧಿಸಿಕೊಂಡು ಬರುವ ಆ ಒಂದು ಬೆಣ್ಣೆ ಇದೆಯಲ್ಲ ಒಳಗಡೆ, ಅದರಿಂದ ಜೀವಿತ ಒಂದು ಸತ್ಯ ಸಂವೀಕ್ಷೆ. ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗೆ ಅನ್ವಯಿಪ ಪದ್ಧತಿಯೇ ಧರ್ಮವೇಲೋ ಮಂಕುತಿಮ್ಮ. ಈ ಶುದ್ಧ ಸತ್ವವನ್ನ ನಮ್ಮ ಜೀವಿತದಲ್ಲಿ ಬರುವ ಪ್ರತಿಯೊಂದು ಪ್ರಶ್ನೆಗೂ, ಪ್ರತಿಯೊಂದು ಸಂದರ್ಭಕ್ಕೂ, ನಮ್ಮಲ್ಲಿ ಬರುವ ಪ್ರತಿಯೊಂದು ಒಂದು ಯಾವುದೇ ರೀತಿಯ ಪ್ರಾಬ್ಲಮ್ ಬರಲಿ, ಸಮಸ್ಯೆಗಳು ಬರಲಿ, ಎಲ್ಲದಕ್ಕೂ ಉತ್ತರ ನಮ್ಮ ಅನುಭವದಿಂದಲೇ ನಾವು ಪಡ್ಕೊಳ್ಬೇಕು. ಇದೇ ಈ ಪದ್ಧತಿಯೇ ಧರ್ಮ. ಜೀವಿತ ಪ್ರಶ್ನೆಗೆ ಅನ್ವಯಿಸ್ಕೊಳ್ಬೇಕು. ಶುದ್ಧ ಸತ್ವವನ್ನ, ಶುದ್ಧ ಸತ್ಯವನ್ನ ಜೀವಿತದ ಪ್ರಶ್ನೆಗೆ ಅನ್ವಯಿಸ್ಕೊಳ್ಬೇಕು. ನಮಗೆ ಉತ್ತರ ಒಳಗಡೆಯಿಂದ ಸಿಗಬೇಕು, ಒಳಗಡೆ ಶೋಧಿಸ್ಬೇಕು. ಬುದ್ಧಿ ಪ್ರಕಾಶದಿಂದ ಅಂತರನುಭವ ಶೋಧೆ ಸಿದ್ಧವಾ ಶೋಧೆಯಿಂ ಸತ್ಯ ಸಂವೀಕ್ಷೆ. ಸಿದ್ಧವಾ ಶೋಧೆಯಿಂ ಸತ್ಯ ಸಂವೀಕ್ಷೆ. ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗೆ ಅನ್ವಯಿಪ, ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗೆ ಅನ್ವಯಿಪ ಪದ್ಧತಿಯೇ ಧರ್ಮವೇಲೋ ಮಂಕುತಿಮ್ಮ. ಇಂಥ ಪದ್ಧತಿಯೇ ನಿಜವಾದ ಧರ್ಮ. ನಾವು ನಮ್ಮ ಅನುಭವದಲ್ಲಿ ನಮಗೆ ಏನು ಅನಿಸುತ್ತೆ ಆ ಶುದ್ಧ ಸತ್ಯದ ಒಂದು ಸತ್ಯವನ್ನು ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಸಮಸ್ಯೆಗಳಿಗೆ, ನಮಗೆ ಬರೋ ಸಂಶಯಕ್ಕೆ, ನಮಗೆ ಬರೋ ಜಿಜ್ಞಾಸೆಗಳಿಗೆ ನಾವೇ ನಮ್ಮಲ್ಲಿ ಉತ್ತರ ಕಂಡುಕೊಳ್ಳೋದೇ ನಿಜವಾದ ಧರ್ಮದ ಪದ್ಧತಿ ಅಥವಾ ಪದ್ಧತಿಯ ಧರ್ಮ. ನಾವು ದಿನಾಗ್ಲೂ ದೇವ್ರನ್ನ ಕೇಳ್ತೀವಿ, ಹಣ ಕೊಡು. ಶ್ರೀ ಅಂದರೆ ಹಣ. ಬಲ ಕೊಡು, ಆರೋಗ್ಯ ಕೊಡು, ಆಯಸ್ಸು ಕೊಡು, ಬಲ ಕೊಡು, ನನಗೆ ಜಯ ಕೊಡು. ಯಾರ ಹತ್ರನೋ ಜಗಳ ಆಡ್ತಾ ಇರ್ತೀವಿ ಕೋರ್ಟಲ್ಲಿ, ಅಲ್ಲಿ ನಂಗೆ ಜಯ ಬೇಕು ಅಂತ ದೇವ್ರನ್ನ ಕೇಳ್ತೀವಿ. ಯಾರೋ ಹಾಳಾಗಿ ಹೋಗ್ಲಿ ಅಂತ ಕೇಳ್ತೀವಿ ದೇವ್ರನ್ನ, ಅದು ನನ್ನ ಜಯ ಕೊಡು, ಜಯ ಕೊಡು. ನಾವು ದಿನನಿತ್ಯ ಕೇಳೋದು ನೋಡ್ಕೊಳ್ಳಿ ನೀವೇನೆ. ಶ್ರೀಯನ್ ಆಯುವ ಬಲವ ಜಯವ ಬೇಡಿ ದೊಡ್ಡಂ. ಇದನ್ನೆಲ್ಲ ಕೇಳಿ ತಪ್ಪಲ್ಲ. ನಿಮಗೆ ಬೇಕು, ಈ ಬಾಡಿಗೆ ಮನೆ ನೋಡ್ಕೊಳ್ಳೋಕೆ ಚೆನ್ನಾಗಿ ಬೇಕು, ಅವೆಲ್ಲನೂ ಬೇಕು. ಯಾರೂ ಬೇಡ ಅನ್ನಲ್ಲ. ಹಣ ಬೇಕು, ನಿನಗೆ ಆಯಸ್ಸು ಬೇಕು, ಆರೋಗ್ಯ ಬೇಕು, ನಿನಗೆ ಜಯ ಬೇಕು, ಯಶಸ್ಸು ಬೇಕು, ಎಲ್ಲ ಬೇಕು, ಕೇಳು. ಆದರೆ ಹಿಂದಿನವರು ಯಾವ ರೀತಿ ಕೇಳ್ತಾ ಇದ್ರು, ಬ್ರಾಹ್ಮಣರು ಯಾವ ರೀತಿ ಕೇಳ್ತಾ ಇದ್ರು? ಶ್ರೀಯನಾಯುವ ಬಲವ ಜಯವ ಬೇಡಿ ದೊಡ್ಡಂ, ಗಾಯತ್ರಿಯನೇ ಪರಮ ಮಂತ್ರವೆಂದ ಆರ್ಯರ್. ಆರ್ಯರ್ ಅಂದರೆ ಬ್ರಾಹ್ಮಣರು.
ಋತ್ವಿಜರು, ವೇದಗಳನ್ನು ಬಲ್ಲವರು, ಅವರೆಲ್ಲರೂ ಗಾಯತ್ರಿಯನೇ ಪರಮ ಮಂತ್ರ ಅಂತ ಹೇಳಿದ್ರು. ಯಾಕೆ? ಧಿಯೋ ಯೋ ನಃ ಪ್ರಚೋದಯಾತ್, ನನ್ನ ಧೀಯನ್ನು ಪ್ರಚೋದಿಸು, ಧೀಯಂ ಪ್ರಚೋದಿಸೆಂದು ಅನುದಿನ ಬೇಡಿದರು. ನನ್ನ ಬುದ್ಧಿಯನ್ನು ನೀನು ಇದೆಲ್ಲ ಕೊಡು, ಆದರೆ ಒಳ್ಳೆ ಬುದ್ಧಿ ಕೊಡು, ಸುಬುದ್ಧಿಯನ್ನು ಕೊಡು, ಧೀ ಪ್ರಚೋದನೆ ಮಾಡು, ವಿವೇಕದಿಂದ ಇದನ್ನೆಲ್ಲ ಪಡೆಯೋ ಹಾಗೆ ಮಾಡು ಅಂತ ಕೇಳಿಕೊಂಡ್ರು. ಇದೆಲ್ಲ ಬೇಕು, ಇದನ್ನು ಪಡ್ಕೊಳ್ಳೋಕ್ಕೆ ಸಾಧನವಾಗಿ ಬುದ್ಧಿ ಕೊಡು ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಿತ್ತು ಶ್ರೇಯಸ್ಸು, ನಿಜವಾದ ಶ್ರೇಯಸ್ಸು ಧೀ ಮಹಿಮೆ. ಅದು ನಮಗೆ ಗೊತ್ತಾಗಬೇಕು. ನನ್ನ ಯಶಸ್ಸು, ನನ್ನ ಒಂದು ಶ್ರೇಯಸ್ಸು ನನ್ನ ಬುದ್ಧಿಯಿಂದ, ನನ್ನ ಬುದ್ಧಿಯ ಮಹಿಮೆಯಿಂದ. ನಾನು ಆ ಬುದ್ಧಿಯನ್ನು ಯಾವ ರೀತಿ, ಯಾವ ವಿಚಾರವನ್ನು ಅದಕ್ಕೆ ಹಾಕ್ತೀನಿ, ಯಾವ ರೀತಿ ಮಂಥನ ಮಾಡ್ತೀನಿ, ಯಾವ ರೀತಿ ಅದರಲ್ಲಿ ಅನುಭವ ಜ್ಞಾನವನ್ನು ಪಡಿತೀನಿ ಅನ್ನೋದ್ರ ಮೇಲೆ ಹೋಗುತ್ತೆ. ಶ್ರೀಯನಾಯುವ ಬಲವ ಜಯವ ಬೇಡಿದರ್ದೊಂ ಗಾಯತ್ರಿಯನೇ ಪರಮಮಂತವೆಂದನಾರ್ಯರ್, ಧೀಯಂ ಪ್ರಚೋದಿಸೆಂದು ಅನುದಿನ ಬೇಡಿದರು, ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ. ಆದರೆ ನಾವು ಬುದ್ಧಿಯನ್ನು ಉಪಯೋಗಿಸಲ್ಲ, ಬುದ್ಧಿಯಿಂದ ಆ ಮನಸ್ಸನ್ನು ಹಿಡಿದಿಟ್ಕೊಂಡು ಶುದ್ಧ ಮಾಡ್ಕೊಳ್ಳಲ್ಲ. ಆ ಮನಸ್ಸು ಬುದ್ಧಿಗಳು ಮಹಿಮೆಯನ್ನು ನಾವು ತಿಳ್ಕೊಂಡಿಲ್ಲ. ಆವಾಗ ನಾವು ಏನು ನೋಡ್ತೀವಿ, ಏನು ಕಾಣಿಸುತ್ತೋ ಅಷ್ಟೇ ನೋಡೋದು. ಕಣ್ಣೆದುರಿಗೆ ಬಂದರೆ ನಮ್ಗೆ ಕಾಣುತ್ತೆ, ಕಣ್ಣೆದುರಿಗೆ ಬರದೇ ಇದ್ರೆ ನಮ್ದಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ನನ್ನ ಕಣ್ಣೆದುರು ಬಂದಿಲ್ಲ, ನಾ ನೋಡಿಲ್ಲ ಅಷ್ಟೇ, ನಾ ಕೇಳಿಲ್ಲ, ನನ್ನ ಕಿವಿಗೆ ಬಿದ್ದಿಲ್ಲ, ನಾ ಮೂಸಿಲ್ಲ, ನನ್ನ ಮೂಗು ತನಕ ಬಂದಿಲ್ಲ ಯಾವುದೂ, ನನ್ನ ಮೂಗು ಯಾವುದೂ ಅರಿಸಿಲ್ಲ, ನನ್ನ ಕಣ್ಣು ಯಾವುದೂ ಅರಿಸಲ್ಲ. ಯಾಕೆಂದರೆ ನನಗೆ ಆ ವಿಶಾಲತೆ ಇಲ್ಲ ಮನಸ್ಸಿನಲ್ಲಿ. ಮತಿ ನಯನದಂತೆ ಮುಂದಿರ್ಪುದನ್ನು ನೋಡುವುದು. ಅಷ್ಟೇ ಮತಿ ಆದರೆ, ಅಷ್ಟೇ ಬುದ್ಧಿ ಆದರೆ, ಅಲ್ಪ ಬುದ್ಧಿ ಆದರೆ, ಏನೋ ಬುದ್ಧಿ ಇದೆಯಲ್ಲ ಅಂತ ಒಂಚೂರು ಹಿಂಗಾದರೆ ನಾವು ಅದನ್ನೇನು ಮಾಡಿಲ್ಲ, ಮಂಥನ ಮಾಡಿಲ್ಲ, ಒಳ್ಳೆ ವಿಚಾರ ಹಾಕಿಲ್ಲ, ಏನೂ ಮಾಡಿಲ್ಲ, ಮಿತ ಅದರ ಕೆಲಸ. ಎಷ್ಟು ನೋಡುತ್ತೆ ಅಷ್ಟೇ ನೋಡೋದು ಗೋಡೆ ತನಕ, ಅದು ಆಮೇಲೆ ಗೊತ್ತಿಲ್ಲ. ಇದಿಷ್ಟೇ, ಮೂಸಿಲ್ಲ, ಮುಟ್ಟಿಲ್ಲ, ಏನಿಲ್ಲ. 5 ಇಂದ್ರಿಯಗಳು ಅಲ್ಲಲ್ಲಿ ಏನೇನು ಬರುತ್ತೋ ಎದುರುಗಡೆ ಅಷ್ಟೇ ನೋಡ್ತಾ ಇರೋದು. ಇದು ಹೆಳವನ ಚಲನೆಯಂತೆ. ಹೆಳವನು ಓಡಾಡ್ತಾನಲ್ಲ ಕುಂಟ್ಕೊಂಡು ಆ ಥರ ಇಷ್ಟೊಂದಿದ್ರೂ ಕೂಡ. ಮತಿ ನಯನದಂತೆ ಮುಂದಿರ್ಪುದನ್ನು ನೋಡುವುದು, ಮಿತವದರ ಕೆಲಸ ಹೆಳವನ ಚಲನೆಯಂತೆ. ಗತಿಶಕ್ತಿ ಅದಕ್ಕೆ ಮನವೆಂಬ ಚರಣದ ಬಲದೆ, ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ. ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ. ಮತಿ ಬಿಟ್ಟ ಮನ, ಆ ಬುದ್ಧಿ ನೆಟ್ಟಗಿಲ್ಲದೆ ಇದ್ರೆ ಮನಸ್ಸು ಕುರುಡು. ಆ ಬುದ್ಧಿ ನೆಟ್ಟಗಿರಕ್ಕೆ ವಿವೇಚನೆ ಬೇಕು, ವಿವೇಕ ಬೇಕು. ಅದಕ್ಕೆ ವಿಚಾರಗಳನ್ನು ತೆಗೆದುಕೊಂಡು ಮಂಥನ ಮಾಡಬೇಕು. ಅದನ್ನು ನಾವು ಪ್ರಚೋದನೆಯನ್ನು ಮಾಡಿಕೊಳ್ಬೇಕು. ಆಗ ಆ ಶ್ರೇಯಸ್ಸು ಮಹಿಮೆ ಅಂತ ಗೊತ್ತಾಗೋದು. ಇಲ್ದರೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ. ಯಾಕೆ? ಅದಕ್ಕೆ ಮಿತ ಅದರ ಕೆಲಸ. ಯಾವ ಥರ? ಹೆಳವನ ಚಲನೆಯಂತೆ. ನಾವು ಹೆಳವನ ಚಲನೆಯಂತೆ ಓಡಾಡ್ತಿದೆ. ನಮ್ಮ ಮನಸ್ಸು, ಕಿವಿ, ಮೂಗು ಎಲ್ಲನೂ ಏನೂ ಕೆಲಸ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಹೇಳಿದ್ರು ಅಷ್ಟೊಂದು ಇಂಪಾರ್ಟೆಂಟ್ ಆ ಪುರುಷನ ಬುದ್ಧಿ, ಮನುಷ್ಯನ ಬುದ್ಧಿ. ಪುರುಷನ ಬುದ್ಧಿಯೇ ಸಾಕು ವರಸಿದ್ಧಿಗೆಂದೆಲ್ಲ. ಇಷ್ಟೆಲ್ಲಾನು ಮಾಡಿ ನಿನ್ನ ವರಕ್ಕೆ, ನಿನ್ನ ಒಂದು ಇದಕ್ಕೆ ಶ್ರೇಯಸ್ಸಿಗೆ ಪುರುಷ ಬುದ್ಧಿ ಸಾಕು ವರಸಿದ್ಧಿಗೆಂದ ಆ ಥರ ಹೇಳಿಲ್ಲ ಅವರು. ಬರೀ ನಿನ್ನ ಬುದ್ಧಿನೇ ಸಾಕು, ನಿಂಗೆಲ್ಲ ಸಿಕ್ಬಿಡತ್ತೆ ಅಂತ ಹೇಳಿಲ್ಲ. ಪರಮೇಶ್ವರನ ಕರುಣೆ ಅನವಶ್ಯ ಎಂದಲ್ಲ. ಪರಮೇಶ್ವರನ ದೇವರ ಕರುಣೆ ಅನವಶ್ಯಕ. ಅದು ಯಾಕೆ ಕೇಳ್ತೀರಾ? ಬರೀ ನಿನ್ನ ಬುದ್ಧಿ ಇದ್ರೆ ಸಾಕು ಅಂತಾನೂ ಅಲ್ಲ. ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ ಚರಿಸದಿರೆ ಲೋಪವಲ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ದೇವ್ರು ಬೇಕು, ದೇವ್ರು ನಿನಗೆ ಅನುಗ್ರಹ ಬೇಕು. ಆದರೆ ನಿನಗೆ ಕಾಲು ಎಷ್ಟು ನಡೆಯುತ್ತೋ ಅದಕ್ಕೊಂದು ಕೆಪಾಸಿಟಿ ಇದೆ, ಕೈಗೊಂದು ಕೆಪಾಸಿಟಿ ಇದೆ, ಕಣ್ಣಿಗೊಂದು ಕೆಪಾಸಿಟಿ ಇದೆ, ನಿನ್ನ ದೇಹಕ್ಕೆ ಒಂದು ಕೆಪಾಸಿಟಿ ಇದೆ. ನೀನು ಮಾಡಬಹುದು ಕೆಲಸನ. ನೀನು ಮಾಡದೆ ದೇವ್ರ ಮೇಲೆ ಹಾಕಬೇಡ. ಮಾಡೋದನ್ನು ಮಾಡಲೇಬೇಕು. ನಿನ್ನ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಅಂತಾರೆ, ಅದು ಪರಿಪೂರ್ಣ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಎಲ್ಲರೂ ಮಾಡ್ದಂಗಲ್ಲ, ಕಂಪೇರ್ ಮಾಡ್ಕೋಬೇಡ. ಯಾರು ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಿದ್ರು ನೋಡಬೇಡ. ನಿನ್ನ ಪೂರ್ಣ ಕೊಡು, ನಿನ್ನ 100% ಕೊಡು. ನೀನು ಕೊಟ್ಟು ಮಾಡು, ನೋಡು, ಕೇಳು, ಮೂಸು, ಮುಟ್ಟು, ಏನು ಮಾಡ್ತೀಯ 100% ಮಾಡು. ನಿನಗೊಂದು ಮಾಡೋಕ್ಕಾಗತ್ತೆ, ನಡಿಯೋಕ್ಕಾಗತ್ತೆ, ಅಷ್ಟು ದೂರ ನಡಿ. ಆಮೇಲೆ ಪರಮಾತ್ಮ ಇದ್ದೇ ಇದ್ದಾನೆ, ನೀನು ನಡಿ. ಅದಕ್ಕೆ ಹೇಳೋದು, ಮಾಡೋದನ್ನು ಮಾಡಲೇಬೇಕು. ಆಗದೆ ಇರೋದನ್ನು ಕೇಳಲಿಲ್ಲ ನಿಮಗೆ. ಮಾಡೋದನ್ನು ಮಾಡದೇ ಇದ್ದರೆ ಅದು ಮಹಾಪಾಪ, ಅದು ನಿಜವಾಗ್ಲೂ ಘೋರ. ಆವಾಗ ನೀವು ಹೆಳವ.
ಆಗತ್ತೆ, ಯಾಕೆ ಮಾಡಲಿಲ್ಲ? ಅಯ್ಯೋ ಮನಸ್ಸಿಲ್ಲ, ಮಾಡಲಿಲ್ಲ. ಹೇಳವಾ ನೀನು? ಆಗತ್ತೆ, ಆದರೆ ಮಾಡಲಿಲ್ಲ. ಯಾಕೆ ಅಂದರೆ ಅವ್ರು ಮಾಡಲಿ ಅಂತ. ಹೇಳವಾ ನೀನು? ಆಗತ್ತೆ, ನನ್ನ ಕೈನಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕಾಗತ್ತೆ, ಆದರೆ ನನಗೆ ಇವತ್ತು ಇಷ್ಟ ಇಲ್ಲ ಮಾಡೋಕ್ಕೆ. ಏನು ಹೇಳೋಣ? ಸ್ಟುಪಿಡಿಟಿ ಅಲ್ವಾ? ಆಗದೇ ಇದ್ದೇನು ಮಾಡಬೇಡ, ಆಗೋದನ್ನು ಮಾಡಿಲ್ಲ ಅನ್ನೋದು ತಪ್ಪಲ್ವಾ? ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆ ಅನವಶ್ಯವೆಂದಲ್ಲ. ಚರಣ ನಡೆವನಿತು ಎಷ್ಟು ನಡೆಯುತ್ತೋ, ಎಷ್ಟಾಗುತ್ತೋ ನಿನಗೆ ಮ್ಯಾಕ್ಸಿಮಮ್ ಅಷ್ಟು ನಡಿ. 10,000 ನಡೆಯೋಕ್ಕಾದ್ರೆ 5,000 ನಡೆದು ನಿಲ್ಲಿಸ್ಬೇಡ, 10,000 ಮಾಡು ನೀನು. ಸ್ಟೆಪ್ ಸಾಕು. ಕಣ್ಣಿರಿವನಿತು ದೂರ, ಎಷ್ಟು ದೂರ ನೋಡೋಕ್ಕಾಗತ್ತೆ ಅಷ್ಟು ದೂರ ನೋಡು ನೀನು. ಇಷ್ಟು ನೋಡೋಕ್ಕಾಗಲಿಲ್ಲ, ಇನ್ನೂ ನೋಡೋಕ್ಕಾಗತ್ತೆ ನಿನಗೆ. ಒಳಗಡೆ ಮನಸ್ಸು ವಿಶಾಲವಾದರೆ ಇನ್ನೂ ದೂರ ನೋಡ್ಬೋದು, ಇನ್ನೂ ಆಳ ನೋಡ್ಬೋದು, ಇನ್ನೂ ಎತ್ತರ ನೋಡ್ಬೋದು ನೀನು. ಚರಿಸದಿರೆ ಲೋಪವಲ. ನೀನು ಮೂನೆ ಮಾಡದೇ ಇದ್ರೆ ಇಷ್ಟೇ, ಕೂತ್ ಕಡೆ ಎಲ್ಲ ಆಗ್ಬೇಕು, ಕೂತ್ ಕಡೆ ನೋಡು, ನಾ ಏನು ಮಾಡ್ತೀವಿ ಇಷ್ಟೇ ಅಂದರೆ ಇದಕ್ಕಿಂತ ಲೋಪ, ಇದಕ್ಕಿಂತ ದೋಷ ಯಾವುದು? ಮನಸ್ಸು ಬುದ್ಧಿಯ ಮಹಿಮೆಯನ್ನು ತಿಳ್ಕೊಂಡು ಇಂದ್ರಿಯಗಳನ್ನು ಸರಿಯಾಗಿ ಬಳಸು ಅಂತ ಹೇಳ್ತಾರೆ. ಇದು ಬಹಳ ಚೆನ್ನಾಗಿದೆ. ಪುಸ್ತಕ ಜ್ಞಾನವನ್ನು ಹೇಳ್ತಾರೆ ಗಿಣಿಪಾಠ ಅಂತ. ಈ ಗಿಣಿಪಾಠವನ್ನು ಮಾಡಬೇಡ. ಗಿಣಿಯೋದು ಪುಸ್ತಕ ಜ್ಞಾನ, ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ, ನಿನ್ನ ಪದ್ಧತಿಯೇ ಧರ್ಮದ ಒಂದು ಇದೇ ಧರ್ಮ. ಯಾವ ಪದ್ಧತಿ ಅಂದರೆ ನೀನು ಜೀವಿತದ ಒಂದು ಪ್ರಶ್ನೆಗೆ ಅನ್ವಯಿಸ್ಕೊಳ್ಳೋದೇ ಪದ್ಧತಿ, ಅದೇ ಧರ್ಮ.